ಸಾಕಷ್ಟು ಡಾಕ್ಟರ್ಸ್ ನಾವು ನೋಡಿದೀವಿ, ತುಂಬಾ ಪ್ರಾಕ್ಟಿಕಲ್ ಆಗಿರ್ತಾರೆ. ಜೊತೆಗೆ ಏನಂತಂದ್ರೆ ಅವ್ರ ಕೆಲಸ ಆಯ್ತು, ಅವರು ಪರ್ಸನಲ್ ಲೈಫ್ ಆಯ್ತು, ಅಷ್ಟಕ್ಕೆ ಸೀಮಿತ ಆಗಿರ್ತಾರೆ. ಬಟ್ ತಮ್ಮ ವಿಚಾರದಲ್ಲಿ ಸ್ವಲ್ಪ ಡಿಫ್ರೆಂಟ್. ತಾವು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ತಾರ, ಜೊತೆಗೆ ಸಾಕಷ್ಟು ನಾಟಕಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರ. ಸೊ ವಿವಿಧ ರೀತಿಯ ಒಂದು ಲೈಫ್ ನ ಒಂದು ಬೇರೆ ತರ ನೀವು ತಗೊಂಡ್ ಹೋಗ್ತಾ ಇದ್ದೀರಾ. ಸೊ ನಿಮ್ಮ ಪ್ರಕಾರ ಮನುಷ್ಯನಿಗೆ ಎಂಟರ್ಟೈನ್ಮೆಂಟ್ ಎಷ್ಟು ಮುಖ್ಯ ಆಗುತ್ತೆ, ಜೊತೆಗೆ ಡಾಕ್ಟರ್ಸ್ ಯಾವ ತರ ಇರಬಹುದು ಅಂತ ಭಾವಿಸ್ತೀರಾ ಸರ್? ಅನೇಕ ಡಾಕ್ಟರ್ಗಳು ಸರಿಯಾಗಿ ಮಾತನಾಡೋದಿಲ್ಲ, ಕೇಳಿಸ್ಕೊಳ್ಳೋದು ಇಲ್ಲ, ಅವ್ರ ನಗುದೂ ಇಲ್ಲ. ಅದು ನಿಮ್ಗೆ ಹೇಳ್ತೀನಿ ಸತ್ಯವನ್ನ. ಡಾಕ್ಟರ್ ಟೆನ್ಷನ್ ನೋಡಿ, ಜನರಲ್ ಸರ್ವೈವಲ್ ಏಜ್ ಅಂತೀವಿ ನಾವು. ಕಾಮನ್ ಮ್ಯಾನ್ಗೆ 70 ವರ್ಷ ಇದೆ, ಅದೇ ವೈದ್ಯನಿಗೆ 60 ವರ್ಷ ಇದೆ. ಯಾಕೆ 60 ವರ್ಷಕ್ಕೆ ವೈದ್ಯ ಸತ್ತು ಹೋಗ್ತಾನೆ ಅಂದ್ರೆ ಟೆನ್ಷನ್, ಎಂಟರ್ಟೈನ್ಮೆಂಟ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ, ಫ್ಯಾಮಿಲಿಗೆ ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಡಲ್ಲ, ತಾನಾಯ್ತು ತನ್ನ ಕೆಲಸ ಆಯ್ತು. ಅದಕ್ಕೆ ನನಗನ್ನಿಸ್ತದೆ ಮನುಷ್ಯ ಸ್ನೇಹ ಜೀವಿ ಆಗಿರ್ಬೇಕು.